ನಮಸ್ತೆ ಎಲ್ಲರಿಗೂ. ಗುರುಪೌರ್ಣಿಮೆಯ ವ್ಯಾಸ ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಸದಾ ಸರ್ವದಾ ಇರಲಿ. ಒಂದಲ್ಲ ಒಂದು ರೀತಿಯಲ್ಲಿ 9 ಗ್ರಹಗಳು ಗುರುಗಳಾಗೆ ನಿಂತಿರ್ತವೆ. ಹಾಗಾಗಿ ನಿಮ್ಮ ಇಚ್ಛೆಯ ಅಥವಾ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಇರುವಂತಹ ಗ್ರಹ ನಿಮ್ಗೆ ಯಾರು ಅಧಿಪತಿ ಇರ್ತಾರೆ ಅವ್ರನ್ನ ಗುರುವಾಗಿ ಒಂದು ಕೃತಜ್ಞತೆನ ಸಲ್ಲಿಸಿ, ಕಣ್ಣಿಗೆ ಕಾಣೋ ದೇವ್ರೆ ಮೊದಲ ಗುರು ಯಾರು? ಅಪ್ಪ ಅಮ್ಮ. ಸೊ ಅವರಿಗೆ ಕೃತಜ್ಞತೆನ ಸಲ್ಲಿಸಿ, ನಿಮ್ಮ ಇಷ್ಟದ ದೈವಕ್ಕೆ ಕೃತಜ್ಞತೆನ ಸಲ್ಲಿಸಿ, ಅದು ಕೂಡ ನಿಮ್ಗೆ ಗುರುವಾಗಿ ಮಾರ್ಗದರ್ಶನ ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ವಿದ್ಯಾ ಬುದ್ಧಿ ಕಲಿಸಿದಂಥ ಗುರುಗಳು ಒಂದ್ ಸಣ್ಣದ್ ಕಲಿಸಿದ್ರು ಕೂಡ ಅವರು ಗುರುಗಳು ನಿಮ್ಗೆ ಜೀವನಕ್ಕೆ ಒಂದು ಮಾರ್ಗದರ್ಶನ, ನೀವು ಅನ್ನ ತಿನ್ಲಿಕ್ಕೆ ಒಂದು ದಾರಿ ದೀಪವಾದಂಥವರಿಗೂ ಕೂಡ ಗುರುವಿನ ಸ್ಥಾನ ಕೊಟ್ಟು ಕೃತಜ್ಞತೆನ ಸಲ್ಲಿಸಿ, ರಾಯರಿರ್ಬೋದು, ಬಾಬಾ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ಆಂಜನೇಯ ಇರ್ಬೋದು, ಕೃಷ್ಣ ಇರ್ಬೋದು, ಎಲ್ಲ ಗುರುಗಳ ಪಾದಾರವಿಂದಕ್ಕೂ ಶರಣನ್ನ ಹೇಳಿ, ಸೊ ನನ್ಗಿಂತ ದೊಡ್ಡೋರು ಯಾರಿದ್ದೀರಾ ಹಿರಿಯರು, ನಿಮ್ಮ ಪಾದಾರವಿಂದಕ್ಕೆ ನನ್ನ ಪ್ರಣಾಮಗಳು, ಶಿರಸಾಷ್ಟಾಂಗ ನಮನಗಳು, ಭಕ್ತಿಪೂರ್ವಕವಾಗಿ ನಮನಗಳು. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾರು ನನ್ಗಿಂತ ಚಿಕ್ಕವರಿದ್ದೀರಾ ನಿಮ್ಮೆಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶೀರ್ವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಈ ಗುರುಪೌರ್ಣಿಮೆ, ಆಷಾಢ ಪೌರ್ಣಿಮೆ ಏನ್ ಬದಲಾವಣೆನ ತರ್ತಾ ಇದೆ ಎಲ್ರ ಜೀವನದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಸೊ ಸ್ವಲ್ಪ ಕೂಲ್ ಆಗಿ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪಂಚಭೂತಗಳ ಒಂದು ಹೆವಿ ಎನರ್ಜಿ ಇದೆ ಇವಾಗ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿನ ಇರಬಹುದು ಅಥವಾ ನಿಮ್ಮ ಪ್ರಾಕೃತಿಕವಾಗಿ ನಿಮ್ಮ ಬಿಹೇವಿಯರ್ ಜೊತೆಗೆ ನಿಮ್ಮ ಮನೆ ಅಥವಾ ನಿಮ್ಮ ಕೆಲಸ ಅಥವಾ ನಿಮ್ಮ ದಿನನಿತ್ಯದ ಕರ್ತವ್ಯಗಳನ್ನ ಮಾಡ್ಬೇಕಾದ್ರೂ ಅಷ್ಟೇ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಇಷ್ಟ ದಿನ ಇದ್ದಂಥ ಲೆಕ್ಕಾಚಾರಗಳು ಬೇರೆ, ಇವಾಗ ಬರುವಂತ ಲೆಕ್ಕಾಚಾರಗಳು ಬೇರೆ ಅನ್ನುವಂಥದ್ದು ಇದೆ. ಒಂದು ಕಹಿ ಅಧ್ಯಾಯ ಮುಗ್ದಿ ಒಂದೊಂದು ಸಿಹಿ ಅಧ್ಯಾಯಕ್ಕೆ ನಿಮ್ಮ ಜೀವನ ಕಾಲಿಡ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ನಿಮ್ಗೆ ಇಷ್ಟ ಇರ್ಲಿ ಇಲ್ದಿರ ಇರ್ಲಿ ಸಾಕಷ್ಟು ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನೀವು ಒಂಟಿ ಎಲ್ಲ, ಗುರುಗಳು ನಿಮ್ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ಯಾವುದೋ ಒಂದು ಕೆಲಸದ ನಿಮಿತ್ತ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ರೂಪ ಇರ್ಲಿ ಅಥವಾ ನೀವಿರುವಂತ ರೀತಿ ಇರ್ಲಿ, ನಿಮ್ಮ ಸ್ವಭಾವ ಇರ್ಲಿ, ನಿಮ್ಗೆ ಬಹಳಷ್ಟು ಪ್ರಶ್ನೆ ಇರುತ್ತೆ. ನಾನ್ ಯಾಕೆ ಹೀಗಿದ್ದೀನಿ, ನನ್ ಯಾಕೆ ಹೀಗಿದ್ದೀನಿ, ನಾನ್ ಯಾಕೆ ಈ ತರ ನೋಡಕ್ಕಿದ್ದೀನಿ, ನನ್ ಬುದ್ಧಿ ಯಾಕಿದೆ, ನನ್ ಬಿಹೇವಿಯರ್ ಯಾಕಿದೆ, ಸೋ ಮೆನಿ ಕ್ವಶನ್ ಮಾರ್ಕ್ ಇದೆ ನಿಮ್ ಬಗ್ಗೆ ನಿಮ್ಗೆನೆ. ಸೊ ಅದಕ್ಕೆಲ್ಲ ಕಾರಣ ಒಂದಿದೆ. ಸೊ ಆ ಕಾರಣದಿಂದನೇ ನಿಮ್ಮ ಗುರುಗಳು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮನ್ನ ಅವರು ಆಯ್ಕೆ ಮಾಡ್ಕೊಂಡಿರುವಂತ ಉದ್ದೇಶ ನಿಮ್ಮಿಂದ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ಬೇಕು ಅಥವಾ ಸಮಥಿಂಗ್ ಏನೋ ಒಂದು ಸಮಾಜಕ್ಕೆ ಕೊಡುಗೆ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ರೀತಿಲಿ ನಿಮ್ಮನ್ನ ಅವರು ನಿಮ್ಮ ಮುಖಾಂತರ ಅವ್ರು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿರ್ಬೇಕು. ಸೊ ಹಾಗಾಗಿ ನೀವು ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನಿಮ್ಮನ್ನ ನೀವು ಹೆಚ್ಚು ಆರಾಮಾಗಿರುತ್ತೆ ಅನ್ನುವಂಥದ್ದು ಇದೆ. ನಂಬಿಕೆ ಅನ್ನೋದು, ಭರವಸೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಸೋಲ್ ಪರ್ಪಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಫೆಮಿನೈನ್ ಅಂಡ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಜೊತೆಗೆ ನಿಮ್ಮ ಇನ್ ಅಂಡ್ ಎನ್ ಎನರ್ಜಿ, ಪಾರ್ವತಿ ಪರಮೇಶ್ವರರ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಶಿವಶಕ್ತಿಯ ಆರಾಧನೆ ಕೂಡ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಲೈಫ್ ನೀಡ್ ಬ್ಯಾಲೆನ್ಸ್, ಇಲ್ಲೂ ಬ್ಯಾಲೆನ್ಸ್ ಹೇಳ್ತಾ ಇದೆ. ಸರೆಂಡರ್ ಮಾಡಿ ನಿಮ್ಮ ಗುರುಗಳಿಗೆ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗೋದ್ರಲ್ಲಿ ಇದೆ. ಆ ರಿಲೇಶನ್ಶಿಪ್ ಎಂಡ್ ಆಯ್ತು ಅಂತ ಬೇಜಾರ್ ಮಾಡ್ಕೊಳ್ತಾ ಕೂರ್ಬೇಡಿ. ಸೊ
ಜೀವನದಲ್ಲಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ನೀವು ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡಿ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರಿ, ಒಳ್ಳೆದರ ಪ್ರತಿಫಲ ಯಾವಾಗ್ಲೂ ಒಳ್ಳೇದೇ ಆಗಿರುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮನ್ನ ಒಂದಷ್ಟು ಕಟ್ ಹಾಕಿರ್ಬಹುದು, ದುಡ್ಡಿನ ವಿಚಾರಕ್ಕೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರಬಹುದು. ಎದುರುಗಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಅನ್ನುವಂಥದ್ದು ಇದೆ ಬಾಟಮ್ ಆಫ್ ದಿ ಡೆಕ್. ಸೊ ಇಗ್ನೋರ್ ಮಾಡಬೇಡಿ ನಿಮ್ಮ ಸೋಲ್ ಪರ್ಪಸ್ ಅನ್ನ ಅನ್ನುವಂಥದ್ದು ಕೂಡ ಇದೆ. ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ಬೆಟರ್ ಇದೆ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಐ ಮೀನ್ ಪ್ರಾಣಾಯಾಮ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಗುರುಗಳ ನೋಡಿ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಎತ್ತಿಡ್ತಾ ಇದ್ರೆ ಸೊ ಈ 3 ಕಾರ್ಡ್ ಬಿದ್ದಿದೆ. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಸೊ ಎಲ್ಲ ಗುರುಗಳ ಆಶೀರ್ವಾದ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಎಲ್ಲ ಗುರುಗಳು ನಿಮ್ಮನ್ನ ಒಂದು ಐ ಮೇಕ್ ಎ ಚಾನಲ್ ಆಫ್ ಮೈ ವರ್ಕ್, ಅವರ ಕೆಲ್ಸಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ಇಲ್ಲಿ, ಎಸ್ ಐ ಮೇಡ್ ಯು ಅಂತ. ಸೊ ಎಸ್, ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಯಾವುದೇ ಜಾತಿ ಮತ ಭೇದ ಇಲ್ದಿರ ಯಾವುದೇ ಧರ್ಮದಲ್ಲಿರೋರು ನೋಡ್ತಾ ಇದ್ರಿ, ಯಾವುದೇ ಕ್ಯಾಸ್ಟ್ ನೋಡ್ತಾ ಇದ್ರಿ, ಏನೇ ನೋಡ್ತಾ ಇದ್ರಿ, ಮನುಷ್ಯತ್ವ ಧರ್ಮ ಮಾನವತಾ ಮನುಷ್ಯರಾಗಿ ಬದುಕೋದನ್ನ ಕಲಿಯುವಂಥದ್ದು ಒಂದು ಗುರುವಿನ ಮುಖಾಂತರ ಆಗತ್ತೆ. ಸೊ ಹಾಗೆ ಗೊತ್ತಿಲ್ಲ, ಕೆಲವೆಲ್ಲ ಇಲ್ಲಿ ಹೇಳಲಿಕ್ಕೆ ಪರ್ಮಿಷನ್ ಇಲ್ಲ. ಒಂದ್ ರೀತಿ ವಾರ್ನಿಂಗ್ ತರ ಇದೆ, ಒಂದ್ ರೀತಿ ಎಚ್ಚರಿಕೆ ತರ ಇದೆ. ಅದ್ ನಿಮಗ್ ಬಿಟ್ಟಂತ ವಿಚಾರ. ಸೊ ಎಸ್, ನಿಮ್ಗೆ ಗೈಡೆನ್ಸ್ ಸಿಗತ್ತೆ, ನಿಮ್ಗೆ ಮಾರ್ಗದರ್ಶನ ಸಿಗತ್ತೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಏನೇ ಬಂದ್ರು ಜೀವನದಲ್ಲಿ ನಗ್ನಗ್ತಾ ಮುಂದುವರಿರಿ ಅನ್ನುವಂಥದ್ದು ಇದೆ. ಎಲ್ಲ ಗುರುಗಳ ಆಶೀರ್ವಾದ ಇದೆ, ಒಬ್ರಲ್ಲ ಇಬ್ರಲ್ಲ, ಎಲ್ಲ ಗುರುಗಳ ಆಶೀರ್ವಾದ ಇದೆ. ನಿಮ್ಗೆ ಏನ್ ಬೇಕೋ ಎಲ್ಲಾನು ಕೊಡ್ತಾರೆ ಅವರು. ಎಲ್ಲೋ ಒಂದ್ ಕಡೆ ನಿಮ್ಮ ಅಹಂಕಾರದಿಂದ ಅಥವಾ ನಿಮ್ಮ ಈಗೋ ಇಂದ ನೀವು ಆ ಸ್ಪಿರಿಚುವಲ್ ಪಾತ್ಗೆ ಹೋಗಕ್ಕೆ ಇಷ್ಟಪಡ್ತಿಲ್ಲ, ಅಥವಾ ಒಂದು ಅಡ್ಡದಾರಿನ ಹಿಡಿತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಅಡ್ಡದಾರಿ ಶಾರ್ಟ್ ಕಟ್ ರೂಟನ್ನ ಹಿಡಿಬೇಡಿ, ಒಂದು ಮುಂದುವರಿರಿ. ನಿಮ್ಗೆ ಅನ್ನಿಸ್ಬೋದು ಸ್ಪಿರಿಚುವಲ್ ಪಾತ್ಗೆ ಹೋದ್ರೆ ನೀವು ಅನ್ಕೊಂಡಿರೋದೇನು ಸಾಧಿಸಕ್ ಆಗಲ್ಲ ಅಂತ, ಬಟ್ ಹಾಗೆಲ್ಲ ಏನು ಇಲ್ಲ, ಎಲ್ಲಾನು ಕೂಡ ನೀವು ಸಾಧಿಸಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ಏನ್ ಬೇಕು ಅದನ್ನ ಕೊಡ್ತಾರೆ. ನೀವೇನ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅನ್ಕೊಂಡಿದೀರಾ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಜೊತೆಗೆ ಗುರುಗಳು ನಿಮ್ಗೆ ಸಹಾಯಕರನ್ನ ಕೂಡ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬರಿಂದ ಒಬ್ರು ಕಲಿತಾ ಇರ್ಬೇಕು, ಮುಂದುವರಿತಾ ಇರ್ಬೇಕು. ಸೊ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಸಾಲನ ಮಾಡಕ್ ಹೋಗ್ಬೇಡಿ, ಹಳೆ ಸಾಲದಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಕನಸುಗಳನ್ನ ಕಾಣ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮನೆಯ ವಾತಾವರಣ ಸರಿ ಇಲ್ಲ. ಸೊ ಸಾಲಕ್ಕೋಸ್ಕರ ಯಾರ್ದೋ ಮನೆ ಸೇಲ್ ಆಗುವಂತ ಸಾಧ್ಯತೆಗಳಿದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಖವಾಡದ ಹಿಂದಿನ ಸತ್ಯ ತಿಳ್ಕೊಂಡ್ರೆ ಬೆಟರ್ ಇದೆ. ಜೊತೆಗೆ ನಿಮ್ಮ ಕನಸುಗಳನ್ನ ಸಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹ್ಯಾವ್ ಎ ಫೇತ್ ಆಫ್ ಅಬೌವ್ ಆಲ್ ಎಲ್ಸ್ ಅಂತ ಇದೆ. ಸೊ ಶ್ರದ್ಧಾ ಭಕ್ತಿ ಇರ್ಲಿ. ನೀವೇನೇ ಆಸೆ ಪಟ್ರು ಗುರುಗಳು ಕೊಡ್ತಾರೆ. ನಿಮ್ ಜೀವನಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಇನ್ನೊಬ್ರು ಜೀವನ ಹಾಳು ಮಾಡೋದನ್ನ ನೀವು ಬಿಟ್ಟಷ್ಟು ಇನ್ನಷ್ಟು ಮೇಲೆ ಹೋಗ್ತೀರಾ ಅನ್ನುವಂಥದ್ದು ಕೆಲವರಿಗೆ ಇಲ್ಲಿ ಇದೆ. ಸೊ ಚಿಂತೆ ಮಾಡಬೇಡಿ. ಯಾರು ನಿಮ್ಮನ್ನ ತುಳ್ದಿ ಮೇಲ್ ಹೋಗಿದಾರೋ, ನಿಮ್ಮನ್ನ ಮೇಲ್ ಎದ್ದಿ ಬರೋದಕ್ಕೆ ಆಗೋದೇ ಇಲ್ಲ ಅನ್ಕೊಂಡಿದಾರೋ, ಸೊ ಅವರಿಗೆ ಬಾಬಾ ಕೂಡ ಒಳ್ಳೆ ಒಂದು ಪಾಠನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ಪ್ರೊಟೆಕ್ಟಿವ್ ಶೀಲ್ಡ್ಗೆ ಹಾಕೊಳ್ಳಿ, ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರು ತುಂಬಾ ಒಳ್ಳೆಯವರು ಅನ್ಕೊಂಡಿದೀರೋ ಸೊ ಅವರು ಒಳ್ಳೆಯವರಾಗಿ ಉಳ್ದಿಲ್ಲ ಇವಾಗ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಒಂದು ಒಳ್ಳೆಯ ಜೀವನ, ಒಳ್ಳೆಯ ಬದಲಾವಣೆ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ.
ಸೊ ತಂದೆ ಮಗ ಒಂದಷ್ಟು ವಿಚಾರಗಳು ಇದೆ, ಫ್ಯಾಮಿಲಿ ಕ್ಲಾಶಸ್ ಆಗಬಹುದು, ನಿಮ್ಮ ದುರಭ್ಯಾಸದಿಂದ ನಿಮ್ಗೆ ಬಂದಿರುವಂತ ಒಳ್ಳೆಯ ಅವಕಾಶಗಳು ತಪ್ಪು ಹೋಗ್ಬಹುದು. ಹೀಗ್ ಮಾಡ್ಕೊಳ್ದೇ ಇರಿ. ಸೊ ಹೆಚ್ಚು ಅವೇರ್ ಆಗಿ ಇರಿ. ಸಾಕಷ್ಟು ರಾಜಕೀಯವಾಗೂ ಕೂಡ ನಿಮ್ಗೆ ಆ ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.